ಇವತ್ತಿನ ಮುದ್ದು ಸೊಸೆ ಎಪಿಸೋಡಲ್ಲಿ ವಿದ್ಯಾ ದೇವ್ರ ಹತ್ರ ಬೇಡ್ಕೊಳ್ತಿರ್ತಾಳೆ ಎಲ್ಲದರಲ್ಲೂ ಸಕ್ಸಸ್ ಆಗಲಿ ಅಂತ. ನೆಕ್ಸ್ಟ್ ಸೀನಲ್ಲಿ ಅಜ್ಜಿ ವಿದ್ಯಾ ಹೊರಗಡೆ ಹೋಗ್ತಿದ್ದಾಳಲ್ಲ ಅಂತ ವಿದ್ಯಾನ ಹೊಟ್ಟೆ ಒಳಗಡೆ ಮಗುಗೋಸ್ಕರ ಕಷಾಯ ಮಾಡ್ಕೊಂಡು ಬರ್ತಾರೆ. ಅದನ್ನು ನೋಡಿ ಸಾವಿತ್ರಿ ಮತ್ತು ವಿನಂತಿ ಇದು ಯಾರಿಗೆ ಅಂತ ಕೇಳಿದಾಗ ಅವಳಿಗೆ ಅಂತ ಅಂದಾಗ ಸರಿ ನಾವೇ ತೊಗೊಂಡೋಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಜ್ಜಿ ಏನು ಇಷ್ಟೊಂದು ನಿಮಗೆ ಅವಳ ಮೇಲೆ ಪ್ರೀತಿ ಬಂದಿದೆ ಅಂತ ಕೇಳಿದಾಗ ನೀ ಹೇಳ್ದಲ್ಲವ ವಂಶದ ಗುಡಿಗೋಸ್ಕರ ಅಂತ ಹೇಳ್ಬಿಟ್ಟು ತಗೊಂಡೋಗ್ತಾರೆ. ತಗೊಂಡೋಗಿ ಅಜ್ಜಿ ಆ ಕಡೆ ಹೋಗ್ತಿದ್ದಂಗೆ ವಿನಂತಿಗೆ ಹೇಳ್ತಾರೆ, ಹೋಗು ಆಯುರ್ವೇದಿಕ್ ಅವಳ ಮಗು ಸಾಯ್ಸೋಕ್ಕೆ ಅಂತಂದಿದ್ದು ಆಯುರ್ವೇದಿಕ್ ಪುಡಿನ ಮಿಕ್ಸ್ ಮಾಡ್ಕೊಂಬರೋಗು ಅಂತ ಹೇಳಿ ಅವಳು ಮಿಕ್ಸ್ ಮಾಡ್ಕೊಂಡು ಬಂದು ತರ್ದು ಕೊಡ್ತಾಳೆ. ಅದನ್ನೇ ತೊಗೊಂಡೋಗಿ ವಿದ್ಯುನ್ ತೊಗೊಂಡೋಗಿ ಕೊಡ್ತಾರೆ. ವಿದ್ಯಾ ಕೇಳ್ತಾಳೆ, ಇದೇನಿದು ಇಷ್ಟೊಂದು ನೀವು ಚೇಂಜ್ ಆಗಿದ್ದೀರಲ್ಲ ಅಂತ. ಅದು ಏನೋ ತಪ್ಪಾಗೋಯ್ತು ಅಂತ ಅವಳು ನಾಟಕ ಆಡ್ತಾಳೆ. ಅದನ್ನು ನಂಬಿದ ವಿದ್ಯೆ ಅದನ್ನು ಕುಡಿತಾಳೆ. ಕುಡಿದ್ಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಕಡೆ ಶಿವರಾಮೇಗೌಡರು ಎಲ್ಲರೂ ಪ್ರಚಾರಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿರ್ತಾರೆ. ಆಗ ಈಶ್ವರಿ ಬಂದು ಯಾವುದೇ ಕಾರಣಕ್ಕೂ ವಿದ್ಯೆನ ನೀವು ಪ್ರಚಾರಕ್ಕೆ ಕರ್ಕೊಂಡು ಹೋಗ್ಬಿಡಿ ಅಂತ ಅಂದಾಗ ಅಜ್ಜಿ ನಿಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡೋ ಅಷ್ಟರಲ್ಲಿ ಈ ಕಡೆ ಶಿವರಾಮೇಗೌಡರು ಕೇಳ್ತಾರೆ, ಎಲ್ಲಿ ಇನ್ನೂ ಬರಬೇಕಾದವರೇ ಬಂದಿಲ್ವಲ್ಲ ಅಂತ. ಈ ಕಡೆ ವೀರಭದ್ರೇಗೌಡ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ವಿದ್ಯಾನು ನಾನು ಸಿದ್ಧ ಆಗಿದ್ದೀನಿ ಅಂತ ಹೇಳಿ ಎಲ್ಲರೂ ಪ್ರಚಾರಕ್ಕೆ ಹೊರಡ್ತಾರೆ. ಪ್ರಚಾರಕ್ಕೆ ಹೊರಟ ಮೇಲೆ ಎಲ್ಲರೂ ಅವ್ರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾರೆ. ವಿದ್ಯುನ್ ನೋಡಿ ಎಲ್ಲರೂ ಹೊಗಳುತ್ತಾರೆ, ಇಂಥ ಸೊಸೆ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು, ಇಂಥ ಸೊಸೆ ನಮ್ಮಟ್ಟಿ ಆಗಿಲ್ಲ ಅಂತ ಹೇಳಿ ಎಲ್ಲರೂ ಹೊಗಳುತ್ತಾರೆ. ಅದನ್ನು ಕೇಳಿದ ವಿದ್ಯಾ ಇಂಥ ಮಾವನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ವಿದ್ಯಾನೂ ಮಾವನ್ನು ಹೊಗಳುತ್ತಾಳೆ. ಇದೇ ಥರ ಪ್ರಚಾರದಲ್ಲಿ ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ. ಅದಾದಮೇಲೆ ಇವರಿಗೆ ಇವ್ರ ಮಾವಂಗೆ ಒಂದು ಕಾಲ್ ಬರುತ್ತೆ, ನಾವು ಮಿನಿಸ್ಟ್ರ್ ಹತ್ರ ಹೋಗಬೇಕು ಅಂತ. ಸೊ ಇವರಿಬ್ಬರು ಮಿನಿಸ್ಟ್ರ್ ಹತ್ರ ಮಾತಾಡೋಕ್ಕೆ ಅಂತ ಹೊರಡ್ತಾರೆ. ಈ ಕಡೆ ವೀರಭದ್ರ ಮತ್ತು ವಿದ್ಯಾ ಇಬ್ಬರೇ ಪ್ರಚಾರದಲ್ಲಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ವಿದ್ಯೆನಮ್ಮ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ, ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ. ಅದಾದಮೇಲೆ ಇಲ್ಲಿ ಸಾವಿತ್ರಿ ಮತ್ತು ಅವ್ರ ಮಗಳಿಬ್ಬರು ಸಂತೋಷ ಪಡ್ತಾ ಇರ್ತಾರೆ, ಸದ್ಯ ನಾವು ಅಂದ್ಕೊಂಡಂಗೆ ಆಯಿತು ಅಂತ. ಅವಾಗ ವಿನಂತಿ ಕೇಳ್ತಾಳೆ ಈಗ ಅವಳಿಗೆ ಏನಾಗುತ್ತೆ ಅಂತ. ಆಗ ವಿನಂತಿ ಹೇಳ್ತಾಳೆ, ಅವರಮ್ಮ ಅವಳಿಗೀಗ ಆಲ್ರೆಡಿ ಹೊಟ್ಟೆ ನೋವು ಬಂದಿರುತ್ತೆ, ಹೊಟ್ಟೆ ನೋವು ಬಂದು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ಇವಾಗ ನಮಗೇನು ಆಗಲ್ಲ ಅಂತ ಅಂದ್ಕೊಂಡು ಇಷ್ಟೊತ್ತಿಗೆ ಮನೆಗೆ ಬರ್ತಾರೆ ನೋಡು ಅಂತ ಹೇಳ್ತಾಳೆ. ಅದಾದಮೇಲೆ ಮತ್ತು ಇವರಿಬ್ರದ್ದೇ ಸೀನ್ ಕಂಟಿನ್ಯೂ ಆಗುತ್ತೆ. ವಿದ್ಯಾ ಫುಲ್ ಪಾಸಿಟಿವ್ ಆಗಿ ಅವ್ರ ಮಾವನ ಬಗ್ಗೆ ಹೊಗಳ್ತಾನೆ ಇರ್ತಾಳೆ. ಈ ವೀರಭದ್ರೇಗೌಡರು ವಿದ್ಯುನ್ ಮೇಲೆ ಬಿಸಿಲು ಬೀಳ್ತಿರುತ್ತೆ ಅಂತ ನೋಡಿ ಅವಳ ಪಕ್ಕಕ್ಕೆ ಹೋಗಿ ನಿಂತ್ಕೊಳ್ತಾ ಇರ್ತಾರೆ. ಇದನ್ನು ಕ್ವಾಟ್ಲೆ ನೋಡಿ ಏನು ಅಣ್ತಮ್ಮ ಅದಕ್ಕೆ ಮುಂದೆನೇ ಬಿಸಿಲು ಬೀಳಬಾರ್ದು ಅಂತ ಅಂದ್ಬಿಟ್ಟು ಹಿಂಗೋಗಿ ನಿಂತ್ಕೊತಾ ಇದೆಯಾ ಅಂತ ಕೇಳ್ತಾರೆ. ಆಗಿಲ್ಲ ಅಂತ ಹೇಳ್ತಾನೆ. ಅದಾದಮೇಲೆ ಸಡನ್ನಾಗಿ ಯಾರೋ ಹಳ್ಳಿಯವರೇ ಅವರಿಗೆ ಒಂದು ಎಳ್ನೀರು ತಂದು ಕೊಡ್ತಾರೆ. ಒಂದು ಎಳ್ನೀರು ತಂದು ಕೊಟ್ಟಾಗ ಕ್ವಾಟ್ಲೆ ಕೇಳ್ತಾನೆ, ಇದೇನಿಲ್ಲ ಇದು ಒಂದೇ ಒಂದು ಎಳ್ನೀರು ತಂದಿದೆಯಾ ಅಂದಾಗ ಅವನೇನು ಮಾತಾಡೋಕ್ಕೂ ಮುಂಚೆನೇ ಇವನೇ ಹೇಳ್ತಾನೆ, ಓ ಗಂಡ ಹೆಂಡ್ರು ಇಬ್ಬರು ಒಂದೇ ಎಳ್ನೀರು ಕುಡಿಬೇಕು ಅಂತ ಅಂದ್ಬಿಟ್ಟು ಹೌದು ಒಂದೇ ಎಳ್ನೀರಿದ್ರು 2 ಸ್ಟ್ರಾ ಐತೆ ಅಂತ ಕೊಟ್ಟಾಗ ವೀರಭದ್ರೇಗೌಡರು ನನಗಿದೆಲ್ಲ ಸರಿ ಅನಿಸೋದಿಲ್ಲ ಇಲ್ಲಿ ಅಂತ ಅಂತಾರೆ. ಆಗ ಕ್ವಾಟ್ಲೆ ಏನೂ ಆಗೋಕ್ಕಿಲ್ಲ ಕುಡಿ ಅಂತ ಹೇಳಿ ಅವರಿಬ್ಬರು ಕುಡಿತಾರೆ. ಅದೇ ಇವತ್ತಿನ ಅಪ್ಡೇಟ್.